ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಆಗಿದೆ 6 ಗಂಟೆ, ಬೆಳಕು ಕೂಡ ಆಗಿದೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವತ್ತಿನ ಡೇ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್. ಅದು ಯಾಕೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಸೊ ಇಂತನ ನೋಡಿ, ಇವಾಗ ನಾನು ಸ್ವಲ್ಪ ಮನೆ ಕೆಲಸ ಮಾಡಬೇಕು. ನೋಡಿ, ಆರ್ವಿ ಮತ್ತಂದರೆ ನಾನು, ನಮ್ಮ ಹಸ್ಬೆಂಡ್ ಎದ್ದಿದ್ದಾರೆ. ಭೂಮಿಕಾ ಇನ್ನೂ ಮಲ್ಕೊಂಡಿದ್ದಾಳೆ. ನೋಡಿ, ಸ್ವಲ್ಪ ಬೆಡ್ರೂಮ್ ಕ್ಲೀನಿಂಗ್ ಮಾಡ್ಕೋಬೇಕು. ಸ್ವಲ್ಪ ಬಾಂಡೆ ಕೂಡ ನಾನು ರಾತ್ರಿ ತಿಕ್ಕೊಂಡಿಲ್ಲ ಫ್ರೆಂಡ್ಸ್. ಇವತ್ತು ಏನಾಗಿತ್ತು ಅಂದರೆ ಆರ್ವಿ ಸ್ವಲ್ಪ ಆರಾಮಿಲ್ಲ. ಸೊ ಆಕೆ ರಾತ್ರಿ ತುಂಬ ಅಡ್ಡೆ ಮಾಡ್ತಾಯಿದ್ರು. ಆ ಕಾರಣದಿಂದ ನನಗೆ ಟೈಮ್ ತುಂಬ ಆಯಿತು, ತಿಕ್ಕೊಳ್ಳೋಕ್ಕೆ ಟೈಮ್ ಆಗೋದಿತ್ತು. ಇವಾಗ ಎಲ್ಲ ಫಿನಿಶ್ ಮಾಡಿಕೊಂಡು ಸಿಗ್ತೀನಿ. ಗುಡ್ ಮಾರ್ನಿಂಗ್. ಬರಲಾ? ಎಲ್ಲಿ ಹೊಂಟೇಮ್ಮ ನೀನು? ಜೇಜು ಹೊಂಟೇನು? ಇವತ್ತು ಎಷ್ಟು ತಗೊಂಡು ಹೇಳ್ಕೊಂಡು ಕಾಜು ತಿಂದೆ? ಟಾಟಾ ಮಾಡು, ಹೋಗ್ಬರ್ತೀನಿ. ಏನು ಭೂಮಿ ಬಾ, ಹಾಯ್ ಮೇಡಮ್. ಭೂಮಿ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲಿ ಹೊಂಟೇಮ್ಮ ನೀನು? ಟೆಂಪಲ್. ಆಂಜನೇಯ ಟೆಂಪಲ್. ಓಕೆ. ಏನಮ್ಮ? ಟೆಂಪಲ್. ಗಂಧ ಹಚ್ಚಿಲ್ಲ? ಬರೀ ಗಂಧ ಹಚ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಏನಾಗಿದೆ ಅಂದರೆ 7:30 ಕ್ಲಾಕ್ ಆಗಿದೆ. ಭೂಮಿಕಾ ಸ್ಕೂಲಿಗೆ ಹೋಗ್ತಾಳೆ ಅಂತ ಆಕೆ ಟಿಫಿನ್ ಮಾಡಬೇಕು. ಸೊ ಟಿಫಿನ್ಗೆ ನಾನು ಇವತ್ತು ಜೋಳದ ರೊಟ್ಟಿ, ಪಾಲಕ್ ಪಲ್ಯ ಮತ್ತಂದರೆ ಕಾಳು ಪಲ್ಯ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಕಾಳು ಅಕ್ಕಿ ಅಷ್ಟೇ ಕಳಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಪಾಲಕ್ ತೊಳ್ಕೊಂಡ್ಬಿಟ್ಟೆ, ಹಾಲು ಕೂಡ ಕಾಸಿದ್ದೀನಿ. ಇವಾಗ ಅವರು ಆಂಜನೇಯ ಟೆಂಪಲ್ಗೆ ಹೋಗಿದ್ದಾರೆ ಇಬ್ಬರು. ಸೊ ಬರೋಟ್ಟಿಗೆ ಸ್ವಲ್ಪ ಅರ್ಧ ಕೆಲಸ ಮಾಡ್ಕೊಂಡು ಬಿಡ್ಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾಲಕ್ ಪಲ್ಯ, ಸ್ವಲ್ಪ ಕಾಳು ಇದೆಯಲ್ಲ ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಇಲ್ಲಾಂದರೆ ಹಾಕೋದಿಲ್ಲ. ಸ್ವಲ್ಪ ರೊಟ್ಟಿ ಹಾಕಿ ಆಕೆಗೆ ಟಿಫಿನ್ ಕಟ್ತೀನಿ. ಈಗೇನಪ್ಪ ಅಂದರೆ ಅವರು ಆಂಜನೇಯ ಗುಡಿ ಹೋಗಿ ಬರೋಟ್ಟಿಗೆ ನಾನು ಪಾಲಕ್ ಪಲ್ಯ ಪ್ಲಸ್ ಕಾಳು ಕುಚ್ಕೊಂಡು ಬಿಡ್ತೀನಿ. ಅವರಿಗಾಗಿ ಹಾಲು ಮತ್ತು ನಮಗೆ ಟೀ ಎಲ್ಲಷ್ಟು ರೆಡಿ ಮಾಡಿಕೊಂಡು ತೊಗೋತೀನಿ. ಸೊ ಈಗ ಆರ್ವಿ, ಚಿನ್ನು, ಭೂಮಿ ಇವು ಎಲ್ಲರದ್ದು ಜಳಕಾಗಿದೆ. ಬಟ್ ಇವಾಗ ಹೋಗ್ತಾರೆ ಅಂತ ನಾನು ಕಾಳು ಕೂಡ ತೊಗೊಂಡಿದ್ದೀನಿ. ಈ ಕಾಳು ಯಾವುದು ಬಂತಂದರೆ ಅಳಸಂದಿ ಕಾಳಿದೆ. ಸೊ ತುಂಬ ಚೆನ್ನಾಗಿರುತ್ತೆ, ಕಾಳು ಉಣ್ಬೇಕು. ಸೊ ನಾನು ಯಾವಾಗಲೂ ಪಲ್ಯ ಮಾಡುವಾಗ 2 ಮಾಡ್ತೀನಿ. ಒಂದು ಕಾಳು ಪಲ್ಯ ಪ್ಲಸ್ ಒಂದು ಕೈ ಪಲ್ಯದಾಗೆ ಒಂದು ಕೈ ಪಲ್ಯ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಇವತ್ತು ಉಪವಾಸ ಇದೆ ಇವ್ರದ್ದು, ಶನಿವಾರ. ಸೊ ಒಂದೇ ಟೈಮ್ ಉಣೋದು ಅಂತ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ನಾನು ಪಾಲಕ್ ಪಲ್ಯ ಮಾಡೋದಕ್ಕೆ ಶೇಂಗಾದ ಪುಡಿ ಖಾಲಿ ಆಗಿತ್ತು. ಸೊ ಅದಕ್ಕಾಗಿ ಇದು ಕೂಡ ಹುರ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡಿರ್ಬೇಕಂತ ಹುರ್ಕೋತಾ ಇದ್ದೀನಿ. ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರಬೇಕು, ಇವತ್ತು ತುಂಬ ವಿಶೇಷ ದಿನ ನಮಗಾಗಿ. ಯಾಕಂದರೆ ಕೆಲವೊಬ್ಬರಿಗೆ ಇದು ಸ್ವಲ್ಪ ನಾರ್ಮಲ್ ಅನ್ನಿಸ್ಬೋದು, ಬಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಒಂದು ಚಿಕ್ಕ ವಸ್ತು ತೊಗೊಂಡ್ರೂ ಕೂಡ ನಮಗೆ ತುಂಬ ಖುಷಿ ಇರುತ್ತೆ. ಸೊ ಇದು ನನ್ನ ಸಲುವಾಗಿ ಅಂತ ಚಿಕ್ಕದಲ್ವೇ ಅಲ್ಲ, ತುಂಬ ಅಂದರೆ ತುಂಬ ಬಿಗ್. ಇವಾಗ ನಾವು ಇನ್ವಿಟರ್ ತೊಗೋತಾ ಇದ್ದೀವಿ. ಇವತ್ತು ಶನಿವಾರ ಇದೆ. ನಾವು 1 ಇಯರ್ ಮುಂಚೆನೇ ತೊಗೋಬೇಕು ಅಂತ ತುಂಬ ಪ್ಲ್ಯಾನಿಂಗ್ದಾಗಿದ್ದೀವಿ. ಬಟ್ ಕರೆಂಟ್ ಚೆನ್ನಾಗಿದ್ದ ಕಾರಣ ತೊಗೋತಾ ಇರಲಿಲ್ಲ. ಯಾಕಂದರೆ ಇಲ್ಲಿ ಗೊಬ್ಬರಲ್ಲಿ ಜಾಸ್ತಿ ಕರೆಂಟ್ ಹೋಗೋದಿಲ್ಲ. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಕರೆಂಟ್ ಹೋಗೋದು ಜಾಸ್ತಿ ಆಗ್ತಾಯಿದೆ. ಯಾಕಂತ ರೀಸನ್ ನನಗೂ ಕೂಡ ಗೊತ್ತಿಲ್ಲ. ಸೊ ಅದಕ್ಕಾಗಿ ಮಕ್ಕಳಿಗೆ ನಿದ್ದೆ ಆಗೋದಿಲ್ಲ. ಆರ್ವಿ ಬೇಗನೆ ಎದ್ದು ಬಿಡ್ತಾಳೆ. ಸೊ ಅದಕ್ಕಾಗಿ ಇವತ್ತು ಇನ್ವಿಟರ್ ತೊಗೋತಾ ಇದ್ದೀವಿ. ಇದು ಇವತ್ತಿನ ಡೇ ನನಗೆ ನೆನಪಿರಲಿ ಅಂತ ನಂದು ಪೂರ್ತಿ ದಿನಚರ್ಯ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೋತಾ ಇದ್ದೀನಿ. ಬಟ್ ಇವತ್ತಿನ ಬೆಸ್ಟ್ ಮೂಮೆಂಟ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾವುದು ಎಂತ ಅಂತ, ಅದ್ರ ಪ್ರೈಸ್ ಎಷ್ಟು, ಏನೇನು ನಡಿಬೋದು, ಎಷ್ಟು HP ಅಂತ ಎಲ್ಲನೂ ಡೀಟೇಲಾಗಿ ಮುಂದೆ ಹೇಳ್ತೀನಿ. ಇವಾಗ ಪಾಲಕ್ ಪಲ್ಯ ಮಾಡಬೇಕು ಅಂತ ಸೊ ಪಾಲಕ್ ಕೂಡ ಹೊಳ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಅವ್ರು ಹೋಗಿ ಬರೋಟ್ಟಿಗೆ ಆದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಂದು. ಇವಾಗ ಏನಿದೆ ಅಂದರೆ
ಹಿಂದೆ ನಾವು ದಸರಾ ಮುಂಚೆನೇ ತಗೋಬೇಕು ಅನ್ಕೊಂಡಿದ್ವಿ, ಬಟ್ ಸ್ವಲ್ಪ ಡಿಲೇ ಆಯಿತು, ಪ್ಲ್ಯಾನ್ ಫ್ಲಾಪ್ ಆಯಿತು. ಸ್ವಲ್ಪ ವರ್ಕ್ ಲೋಡ್ ಬ್ಯುಸಿ ಇರೋ ಕಾರಣ ಆಗಲಿಲ್ಲ. ಇವತ್ತು ನಮ್ಮ ದಿನ ತುಂಬ ಒಳ್ಳೆಯದಿದೆ. ಸೊ ಒಂದು ಹೊಸ ಮೆಂಬರ್ ಮನೆಯಲ್ಲಿ ಬರ್ತಾ ಇದೆ. ಸೊ ಅದು ಏನಪ್ಪ ಅಂದರೆ ಒಂದು ಗ್ಯಾಜೆಟ್ ಅಂದರೆ ಇನ್ವೆರ್ಟರ್ ಬರ್ತಾ ಇದೆ. ಸೊ ಇವಾಗ ಪವರ್ ಚಿಂತೆ ಇಲ್ಲ ನಮಗೆ. ಸೊ ತುಂಬ ಅಂದರೆ ಹ್ಯಾಪಿಯಾಗಿದ್ದೀನಿ. ನೀವು ಕೂಡ. ಸೊ ಇವಾಗ ನಾನು ಪಾಲಕ್ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಪಾಲಕ್ ಸಬ್ಜಿ ಅನ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ ಮೆಥಡಲ್ಲಿ ಮಾಡ್ತೀನಿ, ಜಾಸ್ತಿ ಏನು ಹ್ಯಾವಿ ಇಲ್ಲ. ಬೆಳ್ಳುಳ್ಳಿ ಹಾಕಿ ಫಾಣೆ ಕೊಡ್ತೀನಿ ಫ್ರೆಂಡ್ಸ್. ನೀವು ಮಾಡ್ಬೋದು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ರೊಟ್ಟಿಯಲ್ಲೇ ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಅದರಲ್ಲಿ ಪಾಲಕ್ ಪಲ್ಯ ನೀವು ಮಾಡ್ತಾ ಇದ್ದೀರಂದರೆ ಶೇಂಗದ ಪುಡಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವಾಗ ಏನಿದೆ ಶೇಂಗದ ಪುಡಿ ಕೂಡ ಹಾಕೋತಾ ಇದ್ದೀನಿ. ನಾನು 15 ಡೇಸ್ ಬರುತ್ತಾನೆ ಶೇಂಗದ ಪುಡಿ ಹಾಕೊಂಡ್ಬಿಡ್ತೀನಿ. ಯಾಕಂದರೆ ನಾನು ಆಲ್ಮೋಸ್ಟು ಸ್ವಲ್ಪ ಶೇಂಗದ ಪುಡಿ ಇದ್ದರೆ ನನಗೆ ಪಲ್ಯದಲ್ಲಿ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಪಾಲಕ್ ಪಲ್ಯದಲ್ಲಿ ಶೇಂಗದ ಪುಡಿ ತುಂಬಾ ಬೇಕಾಗುತ್ತೆ. ಸೊ ನಾವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತಂದರೆ ತುಂಬ ನಿಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಸೆಕೆಂಡ್ ಏನಿದೆ ಅಂದರೆ ಇಲ್ಲಿ ಕಾಳು ಸೀಟಿ ಬರ್ತಾ ಇದೆ. ಸೊ 5 ವಿಸಿಲ್ ಆಗೋಣ ಕಾಳು ತೆಗೆದು ಬಿಡ್ತೀನಿ. ಯಾಕಂದರೆ ಮನೇಲಿ ಸ್ವಲ್ಪ ಮಕ್ಕಳು ಇರ್ತಾರೆ, ನಾನು ಅವರಿಗೆ ಕಾಳು ಕೂಡ ತಿನ್ನೋಕ್ಕೆ ಕೊಡ್ತಾ ಇರ್ತೀನಿ. ಸೊ ಆ ಕಾರಣದಿಂದ ಸ್ವಲ್ಪ ಸೀಟಿ ಏನಿದೆಲ್ಲ ವಿಸಿಲ್ ಜಾಸ್ತಿ ಹಾಕೋತೀನಿ. ಅವಳಿಗೆ ಕಾಳು ಪಲ್ಯ ಏನು ಮಾಡೋದಿಲ್ಲ, ಸ್ವಲ್ಪ ಪಾಲಕ್ ಪಲ್ಯ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಕಾಳು ಅಷ್ಟೇ ಕುದಿಸಿ ಕಾಳದಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೊಟ್ಬಿಡ್ತೀನಿ. ಇದು ಸಿಂಪಲ್ ಮೆಥಡಲ್ಲಿ ನಾನು ಒಂದು ಪಾಲಕ್ ಪಲ್ಯ ಮಾಡೋದು ಹೇಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಪ್ಲಸ್ ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಆಗಬೇಕು, ಫ್ರೈ ಆಗಬೇಕು. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಅದ್ರ ಕಲರ್ ಬ್ರೌನ್ ಸ್ವಲ್ಪ ಲೈಟ್ ಬ್ರೌನ್ ಬರುತ್ತಲ್ಲ, ಆ ಥರ ಬಂದಮೇಲೆ ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಅಲ್ಲಿ ಕಟ್ ಮಾಡ್ಕೊಂಡು ತೊಳ್ಕೊಂಡಿಟ್ಟಿರ್ತೀವಲ್ಲ ಪಾಲಕ್ ಪಲ್ಯ, ಅದು ಹಾಕ್ಬಿಡ್ಬೇಕು. ನಾನು ಇದರಲ್ಲಿ ಮಸಾಲೆ ಏನು ಮಿಕ್ಸ್ ಮಾಡ್ತಾ ಇಲ್ಲ, ಯಾಕಂದರೆ ಇವಾಗ ಮಸಾಲೆ ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಯಾಕಂದರೆ ಅದು ನಮಗೆ ಗೊತ್ತಾಗೋದಿಲ್ಲ ಎಷ್ಟೊಂದು ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಫಸ್ಟ್ ನಾವು ಪಾಲಕ್ ಪಲ್ಯ ಎಣ್ಣೆಯಲ್ಲಿ ಬಿಡೋಣ. ಸೊ ಅದು ಕರಗ ಮೇಲೆ ನಮಗೆ ಅಂದಾಜು ಗೊತ್ತಾಗುತ್ತೆ ಎಷ್ಟೊಂದು ಹಾಕ್ಬೇಕಂತ. ಯಾಕಂದರೆ ಅದು ಕರಗ ಮೇಲೆ ಸ್ವಲ್ಪನೇ ಆಗ್ಬಿಡುತ್ತೆ. ಸೊ ಒಂದ್ಸಲ ಮಸಾಲೆ ಹಾಕೊಂಡ್ಬಿಟ್ರೆ ಅದು ಪಾಲಕ್ ನೋಡಿ ಸೊ ಹೆಚ್ಚು ಕಮ್ಮಿ ಆಗ್ಬೋದು. ಇವಾಗ ಮ್ಯಾಗೆ ಹಾಕೋಬೋದು ಫ್ರೆಂಡ್ಸ್. ಇದರಲ್ಲಿ ನಾವು ಯಾವುದು ನೀರು ಕಲಸೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಪಾಲಕ್ದಲ್ಲೇ ತುಂಬ ನೀರು ಇರುತ್ತೆ. ಸೊ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನೀವು ಶೇಂಗದ ಪುಡಿ ಹಾಕೋಬೋದು, ಯಾಕಂದರೆ ಇದರಲ್ಲಿ ಶೇಂಗದ ಪುಡಿ ಹಾಕ್ಕೊಂಡ್ರೆ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ಬೋದಾ, ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಒಂದು ಪಾಲಕ್ ಸಬ್ಜಿ ರೆಡಿ ಆಗ್ತಾ ಇದೆ. ಶೇಂಗದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ, ಯಾಕಂದರೆ ಅದು ಕ್ಯಾಮ್ರಾ ಆನ್ ಮಾಡೋದು ಮರ್ತ್ಬಿಟ್ಟಿದೆ. ಬಟ್ ಶೇಂಗದ ಪುಡಿ ಖಂಡಿತ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಶೇಂಗದ ಪುಡಿ ಹಾಕ್ಕೊಂಡಾಯಿತು, ಪಲ್ಯ ರೆಡಿ ಆಯಿತು. ಇವಾಗ ಅವರಿಗೆ ಚಹಾ ಕೊಟ್ಟು ನಾವು ಕೂಡ ಚಹಾ ಕುಡಿತಾ ಇದ್ದೀವಿ. ಸೊ ಚಹಾ ಕುಡಿದ್ಮೇಲೆ ನಾನು ಸ್ವಲ್ಪ ರೊಟ್ಟಿ ಮಾಡಬೇಕು, ಯಾಕಂದರೆ ಟಿಫಿನ್ ಟೈಮ್ ಆಗುತ್ತೆ. ಅವಳ ಟೈಮ್ ಏನಿದೆ ಅಂದರೆ 9 ಗಂಟೆ ಇದೆ. 9 ಗಂಟೆ ಅಷ್ಟು ಆಕೆ ಊಟ ಮಾಡಿ ಸ್ವಲ್ಪ ಟಿಫಿನ್ ರೆಡಿ ಮಾಡಿಕೊಂಡು ಕಳಿಸ್ಬೇಕು. ಸೊ ಅದಕ್ಕಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇಲ್ಲಿ ರೊಟ್ಟಿ ಸಲಿಗೆ ಜಿಗಿ ಹಾಕ್ಕೊಂಡಿದೆ, ಸೊ ತುಂಬ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ರೊಟ್ಟಿ ಬಡೋಕ್ಕೆ ಬರೋದಿಲ್ಲ ಅಂದರೆ, ನಿಮಗೆ ತೀಡೋಕ್ಕೂ ಕೂಡ ಬರ್ತಾ ಇಲ್ಲ ಅಂದರೆ ಈ ಒಂದು ಕಮೆಂಟ್ ಕಳಿಸಿ. ನಾನು ಬೆಳ್ಳನಿಗೆಲ್ಲಿ ಪ್ಲಾಸ್ಟಿಕ್ ಹಾಕ್ದೇನೆ ತೀಡೋದು ಕಲಿಸ್ತೀನಿ. ತುಂಬ ಈಸಿ ಮೆಥಡ್ ಇದೆ. ನೀವು ತುಂಬ ಚೆನ್ನಾಗಿ ತಳ್ಳಿ ರೊಟ್ಟಿ ಮಾಡ್ಬೋದು. ನೀವು ನಿಮ್ಮ ಬೆಳ್ಳುಣಿಗೆಗೆ ಪ್ಲಾಸ್ಟಿಕ್ ಹಾಕ್ದೇನೆ ಮಾಡ್ಬೋದು. ಸೊ ರಾತ್ರಿ ಏನಾಗಿತ್ತು ಅಂದರೆ ಭೂಮಿಕಾ ತುಂಬಾ ಆಡ್ಬಿಟ್ಟಿದ್ರು. ಆಕೆಗೆ 3 ಪೇಜ್ ಹೋಮ್ವರ್ಕ್ ಕೊಟ್ಟಿದ್ರು, ಅವಳು ಸ್ವಲ್ಪ 1-2 ಪೇಜ್ ಅಷ್ಟೇ ಮಾಡಿದ್ರು. ಸೊ ಅದಕ್ಕೆ ಅವ್ರ ಪಪ್ಪ ಮುಂಜಾನೆ ಇನ್ನೊಂದು ಪೇಜ್ ಮಾಡಿಸ್ತಾ ಇದ್ರು. ಬೇಗ ಮಾಡಂತ ಹೇಳ್ತಾ ಇದ್ರು ಅವಳಿಗೆ. ಅವಳು ಮಕ್ಕಳು ನೋಡಿರಲ್ಲ, ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಬರ್ಕೊಂಡು ಮಾಡ್ತಾರೆ. ಬಟ್ ಟೈಮ್ ಆಗೋಗುತ್ತೆ ಅಂತ ಅವರೇ ಕೂಡ ಹೋಮ್ವರ್ಕ್ ಮಾಡಿಸ್ತಾ ಇದ್ರು. ಈ ಕಡೆ ಹಿಂಗ್ ಮಾಡಿಬಿಡೋದು. ಬರೀ ಇಲ್ಲಿ
ನೋಡ್ಬೋದಾ, ನಾನು ಹಿಟ್ಟು ಕೂಡ ನಾದಿದ್ದೀನಿ, ಪ್ಲಸ್ ತವೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಬೆಳ್ಳುಣಿಗೆಗೆ ಸ್ವಲ್ಪನೂ ನಾನು ಪ್ಲಾಸ್ಟಿಕ್ ಸುತ್ತೋದಿಲ್ಲ, ಅಂದರೂ ಕೂಡ ತುಂಬ ಚೆನ್ನಾಗಿ ದೊಡ್ಡ ರೊಟ್ಟಿ ಮಾಡ್ತೀನಿ. ನಿಮಗೂ ಕೂಡ ಇದೇ ಥರ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಕಮೆಂಟ್ ಮಾಡಿ, ನಿಮ್ಮ ಸಲಹೆ ಅದು ವಿಡಿಯೋ ಖಂಡಿತ. ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ರೊಟ್ಟಿ ಬಡೋಕ್ಕೂ ಬರೋದಿಲ್ಲ, ಪ್ಲಸ್ ತಿಡೋಕ್ಕೆ ಸ್ವಲ್ಪ ಪ್ಲಾಸ್ಟಿಕ್ ಇದ್ದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂತ ಈ ಥರ ಮಾಡ್ಬೋದು ಫ್ರೆಂಡ್ಸ್. ತುಂಬ ತೆಳ್ಳಗ ತುಂಬ ಚೆನ್ನಾಗಿ ರೊಟ್ಟಿ ಮಾಡೋಕ್ಕೆ ಬರುತ್ತೆ. ಸೊ ಕೆಲವೊಬ್ಬರಿಗೆ ಬೇಯಿಸೋಕ್ಕೂ ಬರೋದಿಲ್ಲ, ಕೆಲವೊಬ್ಬರಿಗೆ ಹಾಕೋಕ್ಕೂ ಕೂಡ ಬರೋದಿಲ್ಲ. ಈ ಥರ ನಿಮಗೆ ಏನೋ ಪ್ರಾಬ್ಲಮ್ ಇದೆ ಖಂಡಿತ ಹೇಳಿ, ನಾನು ನಿಮಗೆ ಆ ವಿಡಿಯೋ ತರ್ತೀನಿ. ತುಂಬ ಈಸಿ ಮೆಥಡಲ್ಲಿ ನೀವು ರೊಟ್ಟಿ ಬೇಗನೆ ಕಲಿಬೋದು. ಯಾಕಂದರೆ ನನಗೂ ಕೂಡ ಸ್ಟಾರ್ಟಿಂಗ್ ಬರ್ತಾ ಇರಲಿಲ್ಲ, ನಾನು ಕೂಡ ನಿಮ್ಮ ಹಂಗೆ ಕಲಿತಾ ಇದ್ದೀನಿ. ಭೂಮಿ ಪಟ ಪಟ ಮಾಡಿ, ಯಾಕೆ ಬೇಕಾದ್ರೆ ಮಾಡಕತ್ತಿ ಏನು ಮನುಷ್ಯರಲ್ಲಿ ಏನು ತೆಗೆದು ಬಿಡು, ಆ ಕಡೆ ಬೇಸರ ಆಗ್ಯದ. ಹೌದವ್ವ, ಇಲ್ಲಿ ನೋಡಿ, ಇದು ಭೂಮಿಕಾ ಟಿಫಿನ್ ಇದೆ ಫ್ರೆಂಡ್ಸ್. ಭೂಮಿಕಾ ಟಿಫಿನ್ ರೆಡಿ ಆಗಿದೆ. ಸೊ ಅವಳು ಇವಾಗ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದಾಳೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಟೈಮ್ ಆಗಿದೆ 11:30 ಗಂಟೆ. ಸೊ ಇವತ್ತು ಅಂಗನವಾಡಿಯಲ್ಲಿ ಮಾಲ್ ಕೊಡ್ತಾ ಇದ್ದರು ಅಂತ ಆರ್ವಿಗೂ ಕೂಡ ಅಂಗನವಾಡಿ ಕರ್ಕೊಂಡು ಹೋದೆ. ಅವಳು ಸ್ವಲ್ಪ ಹೊತ್ತು ಅಲ್ಲೇ ಆಡಿದಳು. ಅಲ್ಲಿ ಮಾಲ್ ತೊಗೊಂಡು ಮನೆಗೆ ಬಂದೀವಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಏನಿದೆ ಇನ್ವರ್ಟರ್ ತರಬೇಕಂತ ಪ್ಲ್ಯಾನಿಂಗ್ದಲ್ಲಿದ್ದೀವಿ. ನೋಡಿ, ಸಾಯಂಕಾಲ 3:30 4 ಗಂಟೆ 5 ಗಂಟೆ ಆಗಿತ್ತು. ಸ್ವಲ್ಪ ತಂದು ಬಿಟ್ಟಿದ್ರು. ಸೊ ಆಲ್ಮೋಸ್ಟ್ 4:30 5 ಗಂಟೆ ಆಗಿತ್ತು. ಇನ್ವರ್ಟರ್ ಬಂದಿದೆ. ಇವಾಗ ಚೆನ್ನಾಗಿ ಅವರು ಸೆಟಪ್ ಮಾಡಿ ಹೋದರು. ನೋಡಿ, ಈ ಥರ ಸೆಟಪ್ ಆಗಿದೆ. ಸೊ ತುಂಬ ಹ್ಯಾಪಿಯಾಗಿದ್ದೀವಿ. ನಾನು ಮುಂಚೆ ಕೂಡ ಹೇಳಿದೆ, ನಮ್ಮ ಮನೇಲಿ ಯಾವ ವಸ್ತು ಬಂದರೂ ನಾವು ಫಸ್ಟ್ ಪೂಜೆ ಮಾಡ್ತೀವಿ. ಸೊ ನನ್ನ ಹಸ್ಬೆಂಡೇ ಇಲ್ಲಿ ಪೂಜೆ ಮಾಡ್ತಾಯಿದ್ರು. ತುಂಬ ಸ್ವೀಟ್ ಮೂಮೆಂಟ್ ಇತ್ತು. ಸೊ ಇವತ್ತಿನ ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ಮತ್ತೆ ಸಿಗೋಣ. ಬಾಯ್.